ನಾ ಒಂದು ಮಾತು ಕೇಳಿ ನಿನಗ. ಏನ್ರಿಪ್ಪ? ಅಮೋಘ ಸಿದ್ಧನ 7 ಅವತಾರಗಳಲ್ಲಿ ರೋಮೇಶ ಋಷಿ ಅವತಾರಕ್ಕ ತಂದೆ ಯಾರು? ಅವನ ತಮ್ಮ ಯಾರು? ಅವರ ತಂದೆಯಿಂದ ಒಂದು ಸೃಷ್ಟಿ ನಿರ್ಮಾಣ ಆಗ್ಯದ. ಅದು ಯಾವ ಸೃಷ್ಟಿ ಅಂತ ನಾ ಕೇಳಿನಿ. ಕೇಳಿದ್ವಲ್ರಿಪ್ಪ? ಹೌದು. ಯಾರ ಇವ? ಹೌದು, ಗಲಿವರ್ ಆಗ್ಯಾರ. ವಿಷಯ ಇಲ್ಲಿವರೆಗೆ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂತ ವಿಷಯವನ್ನು ತಾವೆಲ್ಲರೂ ಕೇಳ್ತಾ ಬಂದಿದ್ದೀರಿ ಪುಣ್ಯಾತ್ಮರೇ. ಕೇಳ್ಯಾರಲ್ರಿಪ್ಪ? ನಮ್ಮ ಅಳಗೋಡಿ ಹನುಮಂತ ಮಾಸ್ತರ್ ಬಾಳ ಚಂದ ಹೇಳ್ದವ. ಏನ್ ಹೇಳ್ತಾರಪ್ಪ? ಯಪ್ಪ, ಸುಳ್ಳು ಮಾತಾಡಬೇಡ, ತಪ್ಪು ಸಂದೇಶ ಕೊಡಬೇಡ, ನಿನ್ನ ಕಡೆಯಿಂದ ಒಳ್ಳೆ ವಿಷಯಗಳನ್ನ ತಕ್ಕೊಂಡು ಹೋಗ್ಬೇಕಂತ ನಮ್ಮ ಅಪೇಕ್ಷೆ ಅದ. ಹೌದು. ಮತ್ತೆ ಯಾಕೆ ನೀ ಇವತ್ತು ತಪ್ಪು ಮಾತಾಡಕತ್ತೀವಿ? ಮಂಡ್ಯ ಜಿಲ್ಲಾ ಮಳವಳ್ಳಿ ತಾಲೂಕದಾಗ ಇದೊಂದು ಸಂಸ್ಕೃತ ನಡೀತದ ಅನ್ನುವಂತ ನಾ ಮಾತನ್ನ ಹೇಳಿದಾಗ ಇದು ಅವನಿಗೆ ಸುಳ್ಳು ಅನಿಸ್ತು. ಬಾಗಲಕೋಟೆ ಜಿಲ್ಲಾ ಗೋಂದಕೊಪ್ಪದಾಗ ಇದು ನಡೀತೈತಿ ಅಂತ ತಾವ್ ಹೇಳ್ದ. ಅವ್ರಿಗೆ ಗೊತ್ತಿದ್ದ ಅವ್ರು ಹೇಳ್ಯಾರಿ. ತಮ್ಮ, ನಿನಗ ಗುರ್ತಿದ್ದದ್ದು ನೋಡಿದ್ದು ನೀ ಹೇಳಿದಿ. ಹೌದು. ನನಗೊಬ್ಬರು ಹೇಳಿದ್ದು ನಾ ನಿನ್ನ ಮುಂದೆ ಹೇಳಿನಿ. ನಂಬುದು ಬಿಡುದು ನಿನ್ನ ಕರ್ತವ್ಯ ಅದ. ಕರ್ತವ್ಯ ಅದರಿಪ್ಪ. ಭಕ್ತಿ ಮತ್ತು ಜ್ಞಾನ ಅಂತಕ್ಕಂತ ವಿಷಯಗಳಲ್ಲಿ ನಾನು ಶ್ರೀರಾಮ ದೇವರ ಆಮಿಕ್ಯ ವನದಲ್ಲಿ ಸೀತಾ ಅಂತ ಗಿಡ ಮುಟ್ತಿದ್ದ 16,108 ಗಿಡ ಹೋಗಿ ಹೆಣ್ಮಕ್ಕಳ ಮಾನವ ರೂಪ ಧಾರಣ ಮಾಡ್ಕೊಂಡು ಬಂದಾರ ಅಂತೇಳಿ ನಾ ಮಾತು ಹೇಳಿನಿ. ದೈವಕ್ಕೆಲ್ಲರಿಗೂ ಗುರ್ತದ. ಗುರ್ತದಲ್ರಿಪ್ಪ? ಪಾರ್ವತಿ ಅವನಲ್ಲಿ ಜ್ಞಾನ ಅದೋ ಇಲ್ಲೋ ಪರೀಕ್ಷೆ ಮಾಡಾಕ ಬಂದ. ರಾಮನಿಗೆ ವರಿಗಲ್ ಹಚ್ಚಾರ ಹೊರತಾಗಿ ಯಾರಿಗೆ ಮೋಕ್ಷ ಆಯ್ತು, ಯಾರು ಉದ್ಧಾರ ಆದ್ರು, ಯಾಕೆ ಇವತ್ತು ನೀವು ವಿಷಯ ಹೇಳಿಲ್ಲ ಅಂತ ಕೇಳ್ತಾನ. 16,108 ಮಂದಿ ಗಿಡ ಇದ್ದವ್ರ ಮಾನಾರವ್ರಂಗ ಯಾರಂದ್ರ ಏನ್ ಉದ್ಧಾರ ಆದ್ರು ಏನಾಗಿಲ್ಲತ್ತಿರೋ? ಹಿಂಗ್ಯಾಕ್ ಮಾಡಾಕತ್ತಾರ ಅವ್ರ? ಅಲ್ಲೋ, ರಾಮಾಯಣ ಬುಕ್ಕ ಏನ್ ಡಬ್ ಹಿಡಿದು ಓದ್ದೇನು? ನಿಂದ ಅದು ತಲೆ ಆಯ್ತು, ಏನ್ ಅಡಿಗೆ ಮಾಡು ಒಲಿ ಆಯ್ತು? ಹಿಂಗ್ಯಾಕ್ ಮಾಡಾಕತ್ತಾರ ಇವತ್ತ? ತಮ್ಮ, ನಾ ಒಂದು ಮಾತು ಹೇಳ್ತೀನಿ ಕೇಳಿ ನಿನಗ. ಏನ್ರಿಪ್ಪ ಅದ? ನದಿ ಹರಿತಿರ್ಬೇಕು, ಜ್ಞಾನಿ ತಿರುಗ್ತಿರ್ಬೇಕು, ಮನುಷ್ಯನಲ್ಲಿ ಓದುವ ಕಾಲ ಬುದ್ಧಿ ಮುಕ್ಕಾಲ್ ಇರ್ಬೇಕು. ಮುಕ್ಕಾಲ್ ಇರ್ಬೇಕಲ್ರಿಪ್ಪ? ನಾ ಒಂದು ಮಾತು ಕೇಳಿ ನಿನಗ. ಏನ್ರಿಪ್ಪ? ಅಮೋಘ ಸಿದ್ಧನ 7 ಅವತಾರಗಳಲ್ಲಿ ರೋಮೇಶ ಋಷಿ ಅವತಾರಕ್ಕ ತಂದೆ ಯಾರು? ಅವನ ತಮ್ಮ ಯಾರು? ಅವರ ತಂದೆಯಿಂದ ಒಂದು ಸೃಷ್ಟಿ ನಿರ್ಮಾಣ ಆಗ್ಯದ. ಅದು ಯಾವ ಸೃಷ್ಟಿ ಅಂತ ನಾ ಕೇಳಿನಿ. ಕೇಳಿದ್ವಲ್ರಿಪ್ಪ? ಹೇಳ್ದ 7 ಅವತಾರದಾಗ ಪಾರ್ವತಿನೇ ತಾಯಿ, ಪರಮಾತ್ಮನೇ ತಂದೆ. ಶೋಧ ಮಾಡಿ ಇಟ್ಟಾನ್ರಿ. ಹಿಂಗ ನಮ್ಮ ಮೋಕ್ಷದನ ಸಂತತಿ ಒಳಗೆ ಹೇಳ್ಕೊಂತ ಬಂದಾರ. ಲೇಖನೊಳಗು ಹೆಂಗದ. ಮತ್ತ ನಮ್ಮ ಅಪ್ಪ ಬ್ಯಾರೆ ಹೇಳಂದ್ರೆ ಹೇಳಿ ಅದನ್ನ ಕೇಳ್ಕೊಂಡು ಮತ್ತ ಮುಂದೆ ನಮಗೊಂದು ಒಳ್ಳೆಯದ ದಾರಿ ದಾರಿ ಸಿಗ್ತೈತಿ. ಹೌದು ತಮ್ಮ, ಅದನ್ನೇನು ಗಡಿಯಾಗಿಟ್ಟು ನೆನಗಾಡ್ಲಿ ಹಾಕೋದಲ್ಲ, ಗುಗ್ರಿ ಮಾಡೋದಲ್ಲ. ಅಲ್ರಿಪ್ಪ, ಅಜ್ಞಾನ ಮಾಡಕ್ ಬರತ್ರಿ. ಇದೇನು ಬಂಡೋಲ ಮಾತಲ್ಲ. ನಿನಗೊಂದು ಮಾತು ಹೇಳ್ತೀನಿ, ನೆನಪಿಟ್ಕೋ. ಏನ್ರಿಪ್ಪ ಅದ? ವೇದಾಂತ ಜ್ಞಾನ ಸಿಂಧು 38ನೇ ಪುಟ ತೆಗೆದು ನೋಡ್ಕ, ಶಿವಪುರಾಣ 11ನೇ ಭಾಗ ತೆಗೆದು ನೋಡ್ಕೋ. ಒಂದ ಬುಕ್ ಅಲ್ಲ, 2 ಬುಕ್. ವೇದಾಂತ ಜ್ಞಾನ ಸಿಂಧುದಾಗ 38ನೇ ಪೇಜ, ಶಿವಪುರಾಣ ಭಾಗ 11ರಾಗ ಓದಿ ನೋಡು. ಜೈ ಚಾಮರಾಜ ಒಡೆಯರ್ ಬರೆದಿರ್ತಕ್ಕಂಥ ಗ್ರಂಥದೊಳಗ 18 ಸಟ್ ಅಲ್ ರೋಮೇಶ ಋಷಿಯ ತಂದೆ ವ್ಯಾಘ್ರಪಾದ ಋಷಿ. ವ್ಯಾಘ್ರಪಾದ ಋಷಿಗೆ 2 ಮಂದಿ ಮಕ್ಕಳು, ರೋಮೇಶ ಋಷಿ ಮತ್ತು ಉಪಮನ್ಯು. ರೋಮೇಶ ಋಷಿಯ ತಮ್ಮ ಉಪಮನ್ಯು. ವ್ಯಾಘ್ರಪಾದ ಋಷಿಯ ಮಾಡದೆ ಉಪಮನ್ಯುವಿಗೆ ಜನ್ಮವನ್ನು ಕೊಟ್ಟು ಎದಿ ಹಾಲು ಕುಡಿಸಲಿಲ್ಲ. ಕುಡಿಸ್ಲಿಲ್ರಿಪ್ಪ. ಕೂಸ ಹಸದ ಅಳಾಕತ್ರಿ ಪಾಪ. ವ್ಯಾಘ್ರಪಾದ ಋಷಿ ಹೇಳಿದ, ಕೂಸ ಅಳ್ತದ, ಹಸದ, ಹಾಲು ಕುಡಿಸು ಅಂದ. ಹೌದು. ತಾಯಿ ಕಳ್ಳ ಕರಗಲಿಲ್ಲ, ಹಾಲು ಕುಡಿಸಲಿಲ್ಲ. ಅವಾಗ ವ್ಯಾಘ್ರಪಾದ ಋಷಿ ತಮ್ಮ ತಪದ ಬಲದಿಂದ ಒಂದು ಹಾಲಿನ ಸಮುದ್ರವನ್ನ ಸೃಷ್ಟಿ ನಿರ್ಮಾಣ ಮಾಡಿದ. 7 ಸಮುದ್ರದೊಳಗೆ ಒಂದು ಹಾಲಿನ ಸಮುದ್ರ. ಶಿವಪುರಾಣ 11ನೇ ಭಾಗದಾಗ ತೆಗೆದು ನೋಡ್ಕೊ. ಜನ್ಮ ಜನ್ಮಾಂತರದೊಳಗ ವಿಷಯಗಳ ಗಟ್ಟಿರ್ಬೇಕು. ಹೆಂಗ ಗಟ್ಟಿರ್ಬೇಕ್ರಿಪ್ಪ? ಯಾವ ರಾಗ ಅಲ್ಲಿ ಕೈ ತಿರುಗಾಡ್ತಾರು, ಹುಗ್ಗಿ ತಿರುಗಾಡ್ತಾರು. ಒಂಡದ್ದ 3 ತಾಸಿನ ಕರಿಗೆ ಹೋಗ್ತದ. ಅಲ್ಲಿ ಹೋಗ್ಯಾರ, ಹಾಡ್ಕಿಗ ನೋಡಿ ಬಂದಾರ. ವಜ್ರದಂತ ವಿಷಯಗಳ ತಮ್ಮ ಶಿವಪುರಾಣ 11ನೇ ಭಾಗದಾಗ ತೆಗೆದು ನೋಡ್ಕೋ. ನಿನಗೆ ಸಿಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಹಚ್ಚು, ಪುಟ್ ಪೇಜ್ ಹೇಳ್ತೀನಿ.
ಬಕರ ಗಾಡಿಯಾಗಿತ್ತಂದ್ರ ತಗೊಂಡ್ ಬಾ ಅದನ್ನ ತಗದ್ ತೋರಿಸ್ತೀನಿ. ಜಯಚಾಮರಾಜ ಒಡೆಯರ್ ಬರ್ದಂತ ಏನ್ ಬುಕ್ದಂಗ್ ಕಾಣಲ್ ತೋರಿ. ಒಂದು ವಿಷಯ ಹೇಳಿದೆ ಏನ್ರಿಪ್ಪ? ಶ್ರೀರಾಮಚಂದ್ರ ಒಂದೇ ಜನ್ಮದಾಗ ಅಲ್ಲ, ಹಾ ಶ್ರೀಮನ್ ನಾರಾಯಣ 3 ಅವತಾರದಾಗ ಅವ್ರನ್ನ ಮುಕ್ತ ಮಾಡ್ಯಾನ ಅಂತ ಹೇಳಿ ನಾನು. ಹೌದು ಹೇಳಿದ್ರಲ್ರಿಪ್ಪ. ವರ ಅವತಾರದಾಗ ನರಕಾಸುರ ದೈತನನ್ನ ಹೊಡೆದ ಅಲ್ಲಿ ಭೂದೇವಿನ ಪಡ್ಕೊಂಡು ಬಂದ. ಹಾ ತದನಂತರ ರಾಮಾವತಾರದಾಗ ಗಿಡ ಆದವ್ರನ್ನ ಮಾನವ್ರನ್ನ ಮಾಡಿದ. ದ್ವಾಪಾರ ಯುಗದಾಗ ಶ್ರೀಕೃಷ್ಣ ಪರಮಾತ್ಮ ಆಗಿ ಬಂದ. ಅವರಿಗೆ ಲಗ್ನ ಮಾಡ್ಕೊಂಡ. ಹೌದು. ತದನಂತರ ಇನ್ನೊಂದ್ಸಲ ನಾನು ನಿನ್ನ ಕೂಡಿದಾಗ ನಿನಗೆ ಕೇಳ್ತೀನಿ. ಏನ್ರಿಪ್ಪ? ಸದ್ಯ 16,108 ಮಂದಿ ಕೃಷ್ಣನ ಹೆಂಡ್ರಿ ಈ ಭೂಲೋಕದಾಗ ಕಲಿಯುಗದಾಗ ಯಾವ್ಯಾವ ಊರಾಗದಾರ ಎಲ್ಲಿದಾರ ಅವ್ರಿಗೆ ಏನಂತ ಕರೀತಾರ? ಇನ್ನೊಂದ್ಸಲ ನಾನು ಜೋಡಿ ಕೂಡಿದಾಗ ವಾದ ಮಾಡ ಮಗನ. ಇದನ್ನ ಇನ್ನೂ ದಾರ ಹತ್ ನೋಡವ್ರ ಬಿಟ್ಟು ಹೋಗವಾರ ಅವ್ರ ಅವನ ಅವ್ರ ಹೆಂಗ್ ಹೋಗ್ತಾರ? ಇನ್ನ ಪರಮಾತ್ಮ 10ನೇ ಅವತಾರ ಮುಗುದಿಲ್ಲ, ಕಲಂಕಿ ಅವತಾರ ಇನ್ನು ಬರೋದೈತಿ. ಹಾ ಅವಾಗೂ ಇರಾವ್ರ ಅವ್ರ ಆಗು ಬೇಕನ್ನವ್ರವ್ರು. ಹಿಂಗದ ಮಾತ ವಿಷಯ ವಿಷಾಂತರ ಆಗಬಾರ್ದು. ಆಗ್ಬಾರ್ದ್ರಿಪ್ಪ. ನೀನೇ ಹೇಳಿ ಶ್ರೀಕೃಷ್ಣ ಪರಮಾತ್ಮ 8ನೇ ಅವತಾರ, 8ನೇ ಗರ್ಭೋತ್ತಮ ಅದು. ದೇವಕಿ ಉದರದಿಂದ 7 ಮಕ್ಕಳ ಸತ್ತು ಕಂಸ ಅಂದ್ರ ಕೃಷ್ಣನ ಸೋದರ ಮಾವ. ಹೌದು. ರಾತ್ರಿ ಹುಟ್ಟಿದ ಮುಂಜಾನೆ ಎದ್ದು ಕಾಲು ಹಿಡಿದು ಕಲ್ಲು ಪಡಿ ಮೇಲೆ ಬಡಿದುಕೊಳ್ತಿದ್ದ. ಶಬಾಷ್. ಹೌದಿಲ್ರಿ? ತದನಂತರದಲ್ಲಿ 7 ಮಕ್ಕಳನ್ನೆಲ್ಲ ಕೊಂದಾಗ ಏನಾಯ್ತು ಅಂತ ಕೇಳಿದ್ರೆ ಮಧ್ಯರಾತ್ರಿ 12 ಗಂಟೆ ರೋಹಿಣಿ ನಕ್ಷತ್ರ ಬುಧವಾರ ದಿವಸ 8ನೇ ಗರ್ಭ ದೇವಕಿಯ ಉದರದಿಂದ ಕೃಷ್ಣನ ಜನನ ಆಯ್ತು. ಆಯ್ತಲ್ರಿಪ್ಪ. ಆ ಟೈಮದೊಳಗ ಆಕಾಶವಾಣಿ ಆತು. ಅದೇ ತದನಂತರದಲ್ಲಿ ಹುಟ್ಟಿದ ಕೂಸಿನನ್ನ ವಸುದೇವ ಬುಟ್ಟಿ ಒಳಗೆ ಹಾಕೊಂಡು ಹೋಗಿ ಯಶೋಧಿ ಮಡಿಲೊಳಗೆ ಮನಗಿಸಿದ. ಹೌದು. ಯಶೋಧಿ ಮಡಿಲೊಳಗಿದ್ದಿರ್ತಕ್ಕಂಥ ಕೂಸನನ್ನ ತಂದು ದೇವಕಿ ಮಡಿಲೊಳಗೆ ಮನಗಿಸಿದ. ದೇವಕಿ ಮಡಿಲೊಳಗೆ ಮಡಗಿಸ್ಯಾಣ. ಯಮುನಾ ನದಿ ದಾಟಿ ಬುಟ್ಟಿ ತಗೊಂಡು ಹೋಗುವಾಗ ಗಂಗಾದೇವಿ ಇಂಥ ಪರಮಾತ್ಮ ಹೊಂಟಾನ, ಭಗವಂತ ಹೊಂಟಾನ, ನಾ ದರ್ಶನ ತಗೋಬೇಕು, ಪಾದಿಗೆ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಿದ್ಲು ಅಂತ ಕೇಳಿದ್ರೆ ಮ್ಯಾಗ ಜಡಿ ಮಳೆ ಹತ್ತಿತ್ತು, ಕೂಸಿನ ಮ್ಯಾಲ ಹನಿ ಬೀಳಬಾರ್ದಂತೇಳಿ ಶ್ರೀಕೃಷ್ಣ ಪರಮಾತ್ಮನ ಮ್ಯಾಲ 7 ಹೆಡಿ ಸರ್ಪ ಹೆಡಿ ತೆಗದ ಮುಚ್ಚಿಗೆ ಹಾಕಿತ್ತು. ಹೌದು. ವಸುದೇವ ಬುಟ್ಟಿ ಹಿಂಗ್ ಹಿಡ್ಕೊಂಡು ಹೊಂಟಿದ್ ತಲೆ ಮ್ಯಾಗ ಮೊಣಕಾಲ ಬರೋಬರಿ ಇದ್ದದ್ದು, ತೊಡಿ ಬರೋಬರಿ ಇದ್ದದ್ದು, ನಡು ಬರೋಬರಿ, ನಡಿನ ಬರೋಬರಿ ಇದ್ದದ್ದು, ಎದಿ ಬರೋಬರಿ ಬತ್ತು, ಕುತ್ತಿಗೆ ಬರೋಬ್ಬರಿ ಬತ್ತು. ಅರ್ಧ ಮುಖ ಮುಚ್ತು. ನನ್ನ ಮಗ ಕೂಸ ನೀರಿನೊಳಗೆ ಮುನ್ನಬಾರ್ದು ತಿಳ್ಕೊಂಡು ಹಿಂಗ ಮುಂಗೈ ಮ್ಯಾಗ ಹಿಡಿದು ಬಿಟ್ಟೆ. ಆದ್ರೂ ಕೂಡ ನೀರ ಹಾಲು ಉಕ್ಕೇರಿ ಶ್ರೀಕೃಷ್ಣ ಪರಮಾತ್ಮನ ಬುಟ್ಟಿ ಒಳಗೆ ಹೋಗಿ ಪಾದಿಗೆ ಸ್ಪರ್ಶ ಆಗಿ ಹೊಳಿ ತಲ್ಲ ತಿಳಿದು ಬಿಡ್ತು. ಹೌದಲ್ರಿಪ್ಪ. ಹೌದು. ಅಂತ ಸಣ್ಣ ಕಂದ. ತದನಂತರದಲ್ಲಿ ಹೌದಾ ಯಶೋಧ ಏನ್ ಮಾಡ್ತಿದ್ಲು? ಅಂಬಿಗಾಲ್ ಹಚ್ಚಿ ಊರ್ ಅಡ್ಡಾಡ್ತಿದ್ದಿವ. ಹೌದು. ಅಂಗಳದಾಗಿನ ಮಣ್ಣು ಬಾಯಾಗ ಹೋಗ್ಕೋತಿದ್ದ. ಏ ಕೃಷ್ಣ ಮಣ್ಣು ತಿನ್ಬ್ಯಾಡು ಅಂತೇಳಿ ಮಗನ ಬಾಯಿ ತೆಗೆದು ನೋಡಿದ್ಲು. ಅಂತ ಒಬ್ಬ ಸಣ್ಣ ಅಂಬಿಗಾಲ್ ಹಚ್ಚಿ ಆಡುವಂತ ಶ್ರೀಕೃಷ್ಣ ಪರಮಾತ್ಮನ ಬಾಯಿ ಒಳಗ ಬ್ರಹ್ಮಾಂಡ ಕಂಡದ ಪುಣ್ಯಾತ್ಮರೇ ಅವ ಜ್ಞಾನಿ. ಹೌದ್ರಿಪ್ಪ. ಹೌದು. ಅಂತವನಿಗೆ ಅನ್ಬೇಕು ಜ್ಞಾನಿ, ಅಂತವನಿಗೆ ಅನ್ಬೇಕು. 8ನೇ ಗರ್ಭ ದೇವಕಿ ಉದರದಿಂದ ಹುಟ್ಟಿ ತಾಯಿ ತಂದೆ ಜೈಲು ಬಿಡಿಸಿದ, ಬಂಧನ ಬಿಡಿಸಿದ, ಅದರ ಮಾವು ಕೌಸ ನನ್ನ ಮರ್ದನ ಮಾಡಿಸಿದ. ಇನ್ನೇನ್ ಬೇಕ ಜ್ಞಾನ? ಜ್ಞಾನ ಏನ್ಬೇಕು ಮಯಪ್ಪ? ಮಗ ಮಾತಾಡ್ತಾನ ಹೊಳ್ಳಿ ಮಿಳಿ ಗೊಲಗರಿ ಗೊಲ್ಲಾದ ಲಿಂಗ ಮುಗಲ್ಕೋಡದ ಎಲ್ಲಾ ಲಿಂಗ ಬಸವಣ್ಣ. ಹೌದು. ಈ ಪಾಳ್ಯದಾಗ ಮಾತಾಡಿದ ಮುಂದಿನ ಪಾಳ್ಯದಾಗ ವಿಷಯ ಬರಬಾರ್ದು ಕಂದ. ಬರಬಾರ್ದಲ್ರಿಪ್ಪ. ವಿಷಯ ವಿಷಾಂತರ ಆಗಬಾರ್ದು ಪುಣ್ಯಾತ್ಮರೇ. ಇವತ್ತಿನ ದಿವಸ ಹುಲಜಂತಿ ಜಾತ್ರೆ 12 ಗಂಟೆಗೆ ಮುಂಡಾಸ್ ಆಗ್ಯದ. ಆಗ್ಯದಲ್ರಿಪ್ಪ. ನಾವು ಮತ್ತು ಸರಜೋಡಿ ಕಲಾವಂತರು ಹುಲಜಂತಿ ಹೋಗಾರದೇವು ದೀಡ್ ನಮಸ್ಕಾರ ಹಾಕೋದದ. ಮುಂಜಾನೆ 9 ಗಂಟೆ ಆಯ್ತಪ್ಪ ಅಂತಂದ್ರ ಮಂದಿದ ಗರ್ದಿ ಬಾಳ ಆಗ್ತದ. ಹೌದು. ದಯವಿಟ್ಟು ಇಲ್ಲಿವರೆಗೆ ಒಂದು ಸೇವಾ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದೀರಿ. 9ವರೆಗೆ ತಮ್ಮ ಊರಿಗೆ ನಾವು ಬಂದಿದ್ದೀವಿ. ಏನೋ ನಿಂಗರಾಯ ಮುತ್ಯಾನ ಆಶೀರ್ವಾದ 2ನೇ ಬಾರಿ ಇಂತ ಒಂದು ಸೇವಾದ ಅವಕಾಶ ನಮಗೆ ಸಿಕ್ಕದ. ಈ ಕ್ಯಾಲಿ ಅಂದ ಮಂಗಲಕ್ಕೆ ವಿರಾಮ ಕೊಡೋಣ ಅನ್ನುವಂತ ಮಾತನ್ನ ಹೇಳಿ ಏನೋ ಎಲ್ಲವಿಲ್ಲದ ನಾಲಿಗೆ ತೊದಲಿ ಇಲ್ಲಿವರೆಗೆ ಮಾತಾಡಿದ್ರು ಸಹಿತ ತಮ್ಮ ಮಕ್ಕಳಂತ ಭಾವಿಸ್ರಿ. ಯಾಕಂತಂದ್ರೆ ಎಲ್ಲಾ ಕಲ್ತಾವ್ರು ಇರುದಿಲ್ಲ. ಏನೋ ನನಗೆ ಗುರು ಎಷ್ಟು ಬುದ್ಧಿ ಕೊಟ್ಟ ನಟ್ಟು ಮಾತ್ರ ತಮ್ಮ ಮುಂದೆ ಇಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳಿ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹೌದ್ರಿಪ್ಪ. ಶರಣ ವರವ ಪಳವನಾದಾರೆ ಹೇಳದ
ನಡೆದನ ಗುರುವೆ ನಿಮ್ಮ ಧ್ಯಾನ